ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತು ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ BSF ನೇಮಕಾತಿ 2025 ಕಾನ್ಸ್ಟೇಬಲ್ ಹುದ್ದೆಗಳ ಕುರಿತಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಹೊಸದಾಗಿ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಹಾಗಾದರೆ ಇನ್ನೇಕೆ ತಡ, ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ಈಗ ನೋಡ್ತಾ ಹೋಗೋಣ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರಲ್ಲಿ ಅಗತ್ಯವಿರತಕ್ಕಂತಹ ಕಾನ್ಸ್ಟೇಬಲ್ ಹುದ್ದೆಗಳಿಗೆ, ಪರ್ಟಿಕ್ಯುಲರ್ ಆಗಿ ಟ್ರೇಡ್ಮೆನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಮತ್ತು ಇಬ್ಬರಿಗೂ ಕೂಡ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳ ಸಂಖ್ಯೆ ಮತ್ತು ಇದಕ್ಕೆ ಬೇಕಾಗುವಂಥ ವಿದ್ಯಾರ್ಹತೆ ಏನು, ಎಕ್ಸ್ಪೀರಿಯೆನ್ಸ್ ಏನು, ಆಮೇಲೆ ದೈಹಿಕ ಕ್ಷಮತೆ ಏನು, ಎಷ್ಟು ಪೋಸ್ಟ್ಗಳಿದ್ದಾವೆ, ಏನೇನು ಮೀಸಲಾತಿ ಇದೆ, ಇವೆಲ್ಲದರ ಬಗ್ಗೆ ಈ ಮಾಹಿತಿಯಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಮೊದಲೇ ಹೇಳ್ತಿದ್ದೀನಿ, ಹುದ್ದೆ ಹೆಸರು BSF ಕಾನ್ಸ್ಟೇಬಲ್ ಟ್ರೇಡ್ಮೆನ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ನಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು. ಆಮೇಲೆ ಇನ್ನು ಕೆಲಸ ಇದು ಎಲ್ಲಿ ಅಂತಂದರೆ ಇಡೀ ಇಂಡಿಯಾ ತುಂಬ, ಭಾರತದಾದ್ಯಂತ ಕೆಲಸವನ್ನು ತಾವು ಅವರೆಲ್ಲರೂ ಕೂಡ ನಿರ್ವಹಿಸಬೇಕಾಗ್ತದೆ. ಸೊ ಒಟ್ಟು 3588 ಹುದ್ದೆಗಳ ಅದಾವ. ಇವೆಲ್ಲವೂ ಕೂಡ ಭಾರತ ಸರ್ಕಾರದಿಂದ ಕಾಲ್ಫಾರ್ ಮಾಡಿರುವಂಥದ್ದು ಮತ್ತು ಎಲ್ಲ ಪರ್ಮನೆಂಟ್ ಹುದ್ದೆಗಳು ಆಗಿರ್ತಾವೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಇದರ ಜೊತೆಗೆ ನೇಮಕಾತಿ ವಿವರ, ನೋಟಿಫಿಕೇಷನು, ಡೀಟೇಲ್ಸ್ ಎಲ್ಲನೂ ಕೂಡ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲನೇದಾಗಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಹೇಳಿದಂಗೆ 3588 ಹುದ್ದೆಗಳದಾವ. ಇದರಲ್ಲಿ ಕಾನ್ಸ್ಟೇಬಲ್ ಪುರುಷರಿಗಾಗಿ ಈ 3406 ಹುದ್ದೆಗಳಾದರೆ, ಮಹಿಳೆಯರಿಗಾಗಿ ಮಹಿಳಾ ಕಾನ್ಸ್ಟೇಬಲ್ ಅಂತ ಏನದಾವಲ್ಲ ಅವು 182 ಹುದ್ದೆಗಳು ಅದಾವ. ಸೊ ಇದಿಷ್ಟು ಹುದ್ದೆಗಳ ಬಗ್ಗೆ ಇರತಕ್ಕಂತಹ ಮಾಹಿತಿ. ಇನ್ನು ಅರ್ಹತೆ ಏನು ಬೇಕು ಅಂತಂದರೆ, ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಅವರು SSLCಯಲ್ಲಿ ಪಾಸಾಗಿರಬೇಕು ವಿದ್ಯಾರ್ಥಿ, ಅಂದರೆ 10ನೇ ತರಗತಿಯನ್ನು ಪಾಸಾಗಿರಬೇಕು. ಜೊತೆಗೆ ನಿಗದಿಪಡಿಸಿರ್ತಕ್ಕಂಥ ಟ್ರೇಡ್ಗಳಲ್ಲಿ ಅನೇಕ ಟ್ರೇಡ್ಗಳದಾವ, ಇದರಲ್ಲಿ ಸುಮಾರು ಟ್ರೇಡ್ಗಳದಾವ. ಆ ಟ್ರೇಡ್ಗಳಲ್ಲಿ ITI ಯಾರು ಮಾಡಿರ್ತಾರಲ್ಲ, ಆ ITI ಹೊಂದಿದರೆ ಅವರಿಗೆ ಇನ್ನೂ ಅನುಕೂಲ ಅಂತ ಹೇಳ್ಬೋದು. ಒಟ್ಟು ITI ಮತ್ತು SSLC ಆಗಿರಬೇಕು. ಇನ್ನು ವಯೋಮಾನ ನೋಡಿ, ವಯೋಮಾನ ಬಂದು 23/8/2025 ಹಿಡ್ಕೊಂಡು 18 ವರ್ಷ ಪೂರೈಸಿರಬೇಕು. ಜೊತೆಗೆ 25 ವರ್ಷಗಳನ್ನು ಅವರ ಮೀರಿರಬಾರ್ದು. ಆಮೇಲೆ ಆ್ಯಸ್ ಪರ್ ದಿ ನಾರ್ಮ್ಸ್ ಆಗಿ ಏನು ಮಾಡಿರ್ತಾರೆ ಅಂತಂದರೆ, ಸಡಿಲಿಕೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಸಡಿಲಿಕೆ ಕೊಡ್ತಾರೆ ಅನ್ನೋದಾದರೆ, SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಮಾಮೂಲು ಸಡಿಲಿಕೆ ಇದೆ. ಮತ್ತು OBC ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 3 OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ವಯಸ್ಸಿನ ಸಡಿಲಿಕೆಯನ್ನು ಈ ಮುಖಾಂತರ ನೀಡಿದ್ದಾರೆ. ವೇತನ ಬಂದು ಮಾಮೂಲಾಗಿ ಈಗ 7ನೇ ವೇತನ ಆಯೋಗ ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆ ಗ್ರೇಡಿಗೆ ಸಂಬಂಧಪಟ್ಟಂಗೆ ರೋಸ್ಟರ್ನಲ್ಲಿ ಮೇಂಟೈನ್ ಮಾಡಿರೋ ಹಾಗೆ 21,700 ಹಿಡ್ಕೊಂಡು 69,100 ಈ ಶ್ರೇಣಿಯಲ್ಲಿ ಅವರಿಗೆ ಈ ವೇತನವನ್ನು ಕೊಡ್ತಾರೆ. ಅದು ಆಯ್ಕೆ ವಿಧಾನದಲ್ಲಿ ಬಂದೇ ಬರ್ತದೆ, ಅದು ರೋಸ್ಟರ್ ಮೇಂಟೈನ್ ಇದ್ದೇ ಇರ್ತದೆ. ಆ ಪ್ರಕಾರವಾಗಿ ಏನು ಮಾಡ್ತಾರೆ ಅಂತಂದರೆ ಹೇಳ್ತಾರೆ ನಿಮಗೆ. ಆಮೇಲೆ ಇದರಲ್ಲಿ ಆಯ್ಕೆ ವಿಧಾನ ಹೆಂಗಿರುತ್ತೆ ಅನ್ನೋದನ್ನು ನೋಡ್ಕೊಂಬಿಡಿ. ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಕಾನ್ಸ್ಟೇಬಲ್ ಹುದ್ದೆಗಳಲ್ವಾ, ಸೊ ಇವೆಲ್ಲ ದೈಹಿಕ ಪರೀಕ್ಷೆ, ಫಿಸಿಕಲ್ ಟೆಸ್ಟ್ ಬಹಳ ಮುಖ್ಯ. ದೈಹಿಕ ಸಾಮರ್ಥ್ಯ ನೋಡ್ತಾರೆ, ದೇಹದ ಆಡಳಿತ ಪರೀಕ್ಷೆಗಳನ್ನು ಮಾಡ್ತಾರೆ. ಆಮೇಲೆ ಅದರ ಜೊತೆಗೆ ಲಿಖಿತ ಪರೀಕ್ಷೆ ಇರ್ತದೆ, ದಾಖಲೆಗಳ ಪರಿಶೀಲನೆ ಇರ್ತದೆ, ಟ್ರೇಡ್ ಟೆಸ್ಟ್ ಮಾಡ್ತಾರೆ. ಯಾಕಂದರೆ ನಾನು ಆಗಲೇ ಹೇಳಿದ್ದೀನಿ, ಇದು ಟ್ರೇಡ್ಮ್ಯಾನ್ ಹುದ್ದೆಗಳಾಗಿರೋದರಿಂದ ಬೇರೆ 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 ಟ್ರೇಡ್ಮ್ಯಾನ್ಗಳದಾವ. ಅದನ್ನೆಲ್ಲ ನಾನು ನೋಟಿಫಿಕೇಷನಲ್ಲೂ ಕೂಡ ಕೊಟ್ಟಿದ್ದೀನಿ, ಇದರಲ್ಲೂ ಕೂಡ ಡಿಸ್ಪ್ಲೇನಲ್ಲೂ ಕೂಡ ನಿಮಗೆ ಕಾಣಿಸ್ತಿದೆ. ಅವುಗಳನ್ನೆಲ್ಲ ಸರಿಯಾಗಿ ನೋಡಿರಿ. ನೀವು ಯಾವ ಟ್ರೇಡ್ಮ್ಯಾನ್ಗೆ ಅಪ್ಲೈ ಮಾಡ್ತೀರಿ ಅನ್ನೋದು ಅದು ನಿಮಗೆ ಬಿಟ್ಟಿರುವಂಥ ವಿಷಯ. ಆಮೇಲೆ ಟ್ರೇಡ್ ಟೆಸ್ಟ್ ಆದಮೇಲೆ ಆ್ಯಕ್ಚುಲಾಗಿ ಅದಾದಮೇಲೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಅಂತಲೂ ಕೂಡ ಆಗ್ತದೆ. ಆಯಾ ಟ್ರೇಡ್ಗಳಿಗೆ ಅನುಕೂಲವಾಗಿರ್ತಕ್ಕಂತಹ ಹುದ್ದೆಗಳಿಗೆ ಆಯಾ ಟೆಸ್ಟ್ಗಳನ್ನು ಕಂಪಲ್ಸರಿಯಾಗಿ ಮಾಡ್ತಾರೆ. ಇದಿಷ್ಟು ಆಯ್ಕೆ ವಿಧಾನದಲ್ಲಿರ್ತಕ್ಕಂಥ ಮುಖ್ಯವಾದಂಥದ್ದು. ಮತ್ತು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈ ಓಟದ ಲಿಮಿಟ್ಸ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಈಗ 8 ಕಿಲೋಮೀಟರ್ಗಳು
8 ಕಿಲೋಮೀಟರ್ಗಳಿಗೆ ಪುರುಷರು 8 ಕಿಲೋಮೀಟರ್ಗೆ 6 ನಿಮಿಷ 30 ಸೆಕೆಂಡ್ ಸಮಯ ಕೊಡ್ತಾರೆ. ನೆನಪಿಟ್ಟುಕೊಳ್ಳಿ, ಪುರುಷರಿಗೆ 8 ಕಿಲೋಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. ಮಹಿಳೆಯರು 6 ಕಿಲೋಮೀಟರನ್ನು 6 ನಿಮಿಷದಲ್ಲಿ ಪೂರೈಸಬೇಕು ಅಂತ ಇದನ್ನು ಮಾನದಂಡ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ದೇಹದಾರ್ಢ್ಯತೆ ಪರೀಕ್ಷೆ ಪುರುಷರಿಗಾಗಿ ಹೆಂಗಿರ್ತದೆ ಅಂತಂದರೆ, ಎತ್ತರಕ್ಕೆ ಅವ್ರು ಎಷ್ಟು ಇರಬೇಕಂದ್ರೆ 165 ಸೆಂಟಿಮೀಟರ್ ಎತ್ತರ ಇರಬೇಕು. ಎದೆ ಸುತ್ತಳತೆ 75ರಿಂದ 80 ಸೆಂಟಿಮೀಟರ್ ಇರಬೇಕು. ಇದು ಪುರುಷರಿಗಾಗಿ. ಆಮೇಲೆ ಮಹಿಳೆಯರಿಗೆ ಎತ್ತರ 155 ಸೆಂಟಿಮೀಟರ್ ಎತ್ತರವನ್ನು ಮಹಿಳೆಯರು ಹೊಂದಿರಬೇಕಾಗ್ತದೆ. ಸೊ ಇದಿಷ್ಟು ದೇಹದಾರ್ಢ್ಯತೆ ಪರೀಕ್ಷೆ ಆಯಿತು. ಇನ್ನು ಅರ್ಜಿ ಹೆಂಗೆ ಸಲ್ಲಿಸಬೇಕು ಅಂತಂದರೆ, ಅಭ್ಯರ್ಥಿಯು ಇದನ್ನು ಆನ್ಲೈನ್ ಮೂಲಕನೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ ಅಲ್ಲಿ ಇರುವಂಥ ದಾಖಲೆಗಳಾಗಿ ಏನೇನು ಕೇಳ್ತಾರೆ ಅನ್ನೋದನ್ನು ಮೊದಲು ನೋಡ್ಕೊಳ್ರಿ. ನಾನು ಅದಕ್ಕೆ ಮುಂಚೆ ಯಾಕೆ ಬಂದರೆ ಹೇಳಿದರೆ, ಒಂದು ಸಾರಿ ನೀವು ಕಂಪ್ಲೀಟಾಗಿ ನೋಟಿಫಿಕೇಷನನ್ನು ಓದ್ಕೊಂಡು ಬಿಡಬೇಕು ಅಂತ ಹೇಳಿದ್ನಲ್ಲ. ಸೊ ಅದನ್ನು ಓದಿದರೆ ನಿಮಗೆ ಅಲ್ಲಿ ಇರುವ ದಾಖಲೆಗಳು ಏನೇನು ಬೇಕು ಅನ್ನೋದನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತದೆ. 1ನೇ ಪಾಯಿಂಟು. ಆಮೇಲೆ ವೆಬ್ಸೈಟ್ಗೆ ನೀವು ಹೋದಾಗ ಅಲ್ಲಿ ಏನೇನು ಕೇಳಿರ್ತಾರೆ ಅನ್ನೋದನ್ನು ತಿಳ್ಕೊಳ್ರಿ. ಅಷ್ಟೇ ಅಲ್ಲ, ಅಲ್ಲಿ ತಿಳಿಸಿರ್ತಕ್ಕಂಥ ಮಾಹಿತಿಯಲ್ಲಿ ಹೆಸರು, ವಿದ್ಯಾರ್ಹತೆ, ಮೊಬೈಲ್ ಸಂಖ್ಯೆ, ಆಮೇಲೆ ಯಾವುದಾದ್ರೂ ಫೋಟೋಗಳನ್ನು ಬೇಕು ಅಂತಂದರೆ ಯಾವುದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಮತ್ತು ಯಾವುದನ್ನು ಅಪ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಹೇಳಿರ್ತಾರೆ. ಅದಕ್ಕಾಗಿ ಮುಂಚಿತವಾಗಿ ಅವುಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಗತ್ಯವಾಗಿ ಒಂದು ಕಡೆ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದಾಗ್ತದೆ. ನಿಗದಿತ ಅರ್ಜಿ ಶುಲ್ಕದ ವಿವರಣೆ ಹೆಂಗೈತೆ ಅನ್ನೋದನ್ನು ಹೇಳ್ತಾರೆ ನೋಡಿರಿ. ನೀವು ಅರ್ಜಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಅಂತ ಅವರು ಪಾವತಿಸಲೇಬೇಕಾಗ್ತದೆ. 100 ರೂಪಾಯಿ ಕಂಪಲ್ಸರಿಯಾಗಿ ಮತ್ತು ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಈ ಪರೀಕ್ಷಾ ಶುಲ್ಕ ಅಂದರೆ ಏನು ಕರಿತೀವಲ್ಲ, ಪರೀಕ್ಷಾ ಶುಲ್ಕ ಅಂತ ನಿಗದಿತ ಶುಲ್ಕ ಅಂತ ಏನು ಕರಿತೀವೋ ಇದರಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಸೊ ಅವರು ಅದನ್ನೇನು ತುಂಬುವಂಥ ಅವಶ್ಯಕತೆ ಇರೋದಿಲ್ಲ. ಶುಲ್ಕ ಪಾವತಿಗೆ ಆ್ಯಸ್ ಯೂಶ್ವಲ್ ಆಗಿ ನಾನು ಪ್ರತಿ ಸರಿನೂ ಹಾಗೆ ಇದೆ. ಆನ್ಲೈನ್ ಮುಖಾಂತರನೂ ನೀವು ಹಾಕಬಹುದು. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಆಮೇಲೆ ವೋಚರ್ ಮೂಲಕವೂ ಕೂಡ ನೀವು ಏನು ಮಾಡ್ಬೋದು, ಅದನ್ನು ತುಂಬಿ ಅರ್ಜಿ ಜೊತೆಗೆ ಅದನ್ನು ಸಲ್ಲಿಸಬಹುದು. ಇದಿಷ್ಟು ಕಂಪ್ಲೀಟ್ ಆದಂಥ ಮಾಹಿತಿ. ಇನ್ನು ಕೊನೆಗೆ ಏನು ಬರ್ತದೆ ಅಂದರೆ, ಅರ್ಜಿ ಸಲ್ಲಿಕೆಗೆ ಪ್ರಾರಂಭವಾದ ದಿವಸ ಯಾವತ್ತು ಮತ್ತು ಇನ್ನು ಎಷ್ಟು ದಿನ ತನಕ ಈ ಅರ್ಜಿಯನ್ನು ನಾವು ಹಾಕಬಹುದು ಅಂತ ನೀವು ಕೇಳ್ಬೋದು. ಟೋಟಲ್ ಅರ್ಜಿ ಸಲ್ಲಿಕೆಗೆ ಈಗಾಗಲೇ ಟೈಮ್ ಶುರುವಾಗಿದೆ. ಅಂದರೆ 25ನೇ ತಾರೀಕು ಜುಲೈ 2025ರಿಂದ ಅರ್ಜಿಯನ್ನು ಕರೆದಿದ್ದಾರೆ. ಆ ಅರ್ಜಿ ಅಲ್ಲಿಂದ ಶುರುವಾಗಿದೆ. ಇವಾಗ ಇಲ್ಲಿ ತನಕ ನೀವು ಅರ್ಜಿಯನ್ನು ಹಾಕಬಹುದು ಅನ್ನೋದಾದರೆ, ಅರ್ಜಿ ಸಲ್ಲಿಕೆಗೆ 23 ಆಗಸ್ಟ್ 2025 ತನಕ ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕಬಹುದು. ವಿಂಡೋ ಅಂತ ಒಂದು ಮಾಡಿದ್ದಾರೆ. ಏನಂದರೆ ಕರೆಕ್ಷನ್ ವಿಂಡೋ ಅಂತ ಒಂದು ಮಾಡಿದ್ದಾರೆ. 28ನೇ ತಾರೀಕಿನ ದಿವಸ ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನಾದರೂ ತಪ್ಪು ತಡಿ ಆಗಿತ್ತು ಅಂತಂದರೆ ಅವುಗಳನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಕಾನ್ಸ್ಟೇಬಲ್ ಅಂದರೆ ಯಾವುದು BSFನಲ್ಲಿ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಕರೆದಿರ್ತಕ್ಕಂಥ 3588 ಹುದ್ದೆಗಳು. ಹೀಗಾಗಿ ಇರತಕ್ಕಂಥ ಒಟ್ಟು ಮಾಹಿತಿ 10ನೇ ತರಗತಿ ಅಂತೂ ಕಂಪಲ್ಸರಿ ಪಾಸಾಗಿರಬೇಕು. ITI ಪಾಸಾಗಿರಬೇಕು. ITI ಯಾವುದರಲ್ಲಿ ಫಿಟ್ಟರು, ವೆಲ್ಡರು, ಹೀಗೆ ಅನೇಕ ರೀತಿಯಲ್ಲಿ ಅಂತದಾವಲ್ಲ. ಸೊ ಅದರಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂಥ ITI ಆಗಿದ್ದರೂ ಕೂಡ ಅವರೆಲ್ಲರೂ ಕೂಡ ಅರ್ಹರಾಗ್ತಾರೆ. ಒಟ್ಟು 3588 ಹುದ್ದೆಗಳದಾವ. ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳದಾವ ಅನ್ನೋದನ್ನು ಈ ಚಾರ್ಟಲ್ಲಿ ಹೇಳಿದ್ದೀನಿ ನೋಡಿ. ಈ ಚಾರ್ಟನ್ನು ಒಂದು ಸಲ ಗಮನವಿಟ್ಟು ನೋಡ್ಕೋತಾ ಹೋಗ್ರಿ. ಹುದ್ದೆಗಳೆಲ್ಲ ವರ್ಗೀಕರಣ ಮಾಡಿದ್ದಾರೆ. ಕ್ಲಾಸಿಫಿಕೇಷನ್ ಆಫ್ ದಿ ಪೋಸ್ಟ್ಸ್ ಅಂತ ಏನು ಕರೀತಾರಲ್ಲ, ಅದನ್ನು ಮಾಡಿದ್ದಾರೆ. ಸೊ ಇದನ್ನು ನೋಡ್ತಾ ಹೋದರೆ ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ, ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಅದಾವ, ಪುರುಷರಿಗೆ ಎಷ್ಟು ಪೋಸ್ಟ್ ಅದಾವ, ಗ್ರಾಮೀಣು, ಆಮೇಲೆ ಇದೇ ರೀತಿಯಾದಂಥ ಏನೇನು ಲಭ್ಯತೆ ಇತ್ತು ಅವೆಲ್ಲವೂ ಕೂಡ ದಾಖಲಾತಿಯನ್ನು ನೀಡಬೇಕಾಗ್ತದೆ. ನೀವು ನೀಡಿ ಅದರಿಂದ ಮಾಹಿತಿಯನ್ನು ಪಡ್ಕೋಬೇಕಾಗ್ತದೆ. ಸೊ ಇದಿಷ್ಟು ಈ ಕಾನ್ಸ್ಟೇಬಲ್ ಹುದ್ದೆಗಳಿಗೆ.
ಮುಖ್ಯವಾಗಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ಮಾಹಿತಿಯನ್ನು ಇದರಲ್ಲಿ ಹೇಳಿದ್ದೀನಿ. ಇದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನೋಡಿರಿ, ಅದನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಒಂದು ಸಾರಿ ಕಂಪ್ಲೀಟಾಗಿ ನೋಡಿರಿ. ನೋಡಿದ ಮೇಲೆ ನಿಮಗೆ ಅದು ಗೊತ್ತಾಗ್ತದೆ. ಸೊ ಹಾಗಾಗಿ BSF ಕಾನ್ಸ್ಟೇಬಲ್ ಟ್ರೇಡ್ಮೆನ್ಸ್ ರಿಕ್ರೂಟ್ಮೆಂಟ್ 2025 ಈ ಕಾನ್ಸ್ಟೇಬಲ್ ಹುದ್ದೆಗಳ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಕರಿತೀವಲ್ಲ, ಇದಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯಾರ್ಯಾರು ಆ ವಿದ್ಯಾರ್ಹತೆಯನ್ನು ಪಡೆದಿದ್ದೀರಿ ಅವರೆಲ್ಲರೂ ಕೂಡ ಅರ್ಜಿ ಹಾಕಿ ಈ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಲು ಸಫಲರಾಗಲಿ ಅಂತ ನಿಮ್ಮೆಲ್ಲರನ್ನು ಹಾರೈಸ್ತೀನಿ. ಅದೇ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ತಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ.